ನಮ್ಮೂರ ಶಾಲೆ ಅಂತೆಲ್ಲ ಇರುತ್ತೆ, ಒಂದು ಊರಿಗೆ ಒಂದೇ ಶಾಲೆ ಇರುತ್ತೆ. ಆ ಶಾಲೆನಲ್ಲಿ ಅವ್ರಿಗೆ ಎಷ್ಟು ಅವ್ರ ಒಂಥರ ಗಣ್ಯ ವ್ಯಕ್ತಿಗಳು ಇರ್ತಾರಲ್ಲ, ಪಂಚಾಯತ್ ಚೇರ್ಮನ್ ಗಿರ್ಮನ್, ಅವ್ರ ಲೆವೆಲ್ಗೆ ಇವ್ರಿಗೂ ಆ ವೆಯ್ಟೇಜ್ ಅವ್ರಿಗೆ, ಆ ಗುರುಗಳು ಒಬ್ರು ಗುರುಗಳು ಇರ್ತಾರೆ ಅವ್ರಿಗೆ ಆ ಲೆವೆಲ್ ವೆಯ್ಟೇಜು. ಮತ್ತು ಈವನ್ ಪೇರೆಂಟ್ಸ್ಗಳನ್ನು ಅವ್ರಿಗೆ ಎದುರ್ಕೊಂತಾರೆ. ನಮ್ಮಲ್ಲಿ ಅವ್ರು ಏನಾದ್ರು ಸ್ಕೂಲ್ ಸ್ಟಾರ್ಟ್ ಆಯ್ತಾನೆ ಕೆಲವರೆಲ್ಲ ಮಕ್ಳುಗಳೆಲ್ಲ ಸ್ಟಾರ್ಟಿಂಗ್ ಇವಾಗ ಸ್ಕೂಲ್ ಇವತ್ತಿಂದ ಶುರು ಅಂದರೆ ಇವತ್ತೇ ಕಳಿಸ್ಬಿಡಲ್ಲ. ಸೊ ಕೆಲವೆಲ್ಲ ಕಳ್ಳಾಟ ಆಡ್ಕೊಂಡು ಮನೇಲಿ ಇರ್ತಾರೆ. ರಜೆಗಳು ಒಂದು 15-20 ರಜೆ ಕೊಟ್ಬಿಟ್ಟು ಬಂದ್ಬಿಡಿ ಸ್ಕೂಲ್ಗೆ ಬರಲ್ಲ. ಊರುಗಳ ಕಡೆಲ್ಲ ಇದೊಂದು ಸ್ವಲ್ಪ ಅವ್ರು ಮತ್ತೆ ಒಕ್ಕೊಂಡಿರ್ತಾರೆ, ಅದು ಇದಕ್ಕೆ ಹೊಲಕ್ಕೆ ಹೋಗೋದು, ಅದು ಇದಕ್ಕೆ ಹೊಲ ಹೋಗೋದು ಅಂತ. ಸೊ ಅವ್ರು ಗಡ್ಡಿ ಇಟ್ಕೊಂಡು ಬಂದೇ ಬಿಡೋರು ಮನೆಗೆ, ಅಟ್ಟಿಗೆ ಬಂದ್ಬಿಟ್ಟು ಹೊಡೆದು ಕರ್ಕೊಂಡು ಹೋಗೋರು ಸ್ಕೂಲ್. ಮತ್ತೆ ಈ ಪೇರೆಂಟ್ಸ್ಗಳು ಎದುರ್ಕೊಳ್ಳೋರು, ಆ ಭಯ್ಯ ಸರಿಯಿಲ್ಲ ಸುಮ್ಮನಿರಪ್ಪ, ನಮಗೆ ಬೈದ್ಬಿಡ್ತಾರೆ ಅನ್ನೋ ಥರ. ಮತ್ತು ಅಷ್ಟು ಕಾಳಜಿ ಅವ್ರಿಗೆ. ಮೇಯ್ನ್ ಏನು ಕಾಳಜಿ ಅಂದರೆ ಆಗಿನ ಕಾಲದೆಲ್ಲ ಈ ಹೆಬ್ಬೆಟ್ಟು ತೊಗೊಂಡು ಯಾವುದೇ ಪತ್ರಕ್ಕೆ ಒತ್ತಿಸ್ಕೊಂಡು ಈಗ ಆಸ್ತಿಗಳೇ ಕಬಳಿಸ್ಬಿಡೋರಂತೆ ಎಲ್ಲ. ಏನೋ ಅಕ್ಷರಸ್ಥರು ಗೊತ್ತಿಲ್ಲದೆ ಇರೋ ಥರ ಇತ್ತು ಅಂದರೆ ಈಗ ಅದಕ್ಕೆ ಅವ್ರಿಗೆ ಅಕ್ಷರ ಜ್ಞಾನ ಬರಲೇಬೇಕು ಮಕ್ಕಳಿಗೆ. ಸೊ ಅದನ್ನ ವಂಚಿತರಾಗಬಾರ್ದು ಅನ್ನೋಂಥ ಅಷ್ಟು ಕಾಳಜಿ ವಹಿಸ್ತಾ ಇದ್ರು ಅಂತ. ಸೊ ಇವಾಗ ನಮಗೆ ಆ್ಯಕ್ಚುಲಿ ಅದು ಕಡಿಮೆ ಆಗೋಗ್ಬಿಡ್ತದೆ, ಅಷ್ಟು ಕಾಳಜಿ ವಹಿಸೋದು. ನೋಡಿ ಈಗ ಶಿವರಾಮಯ್ಯ ಅವರು ಸಹ ಅಷ್ಟೇ ಸ್ವಾಮಿಗಳಿಗೆ ಪರ್ಸ್ನಲ್ ಆಗಿ ಬಂದು ಈ ಥರ ಎಲ್ಲ ಸಜೆಸ್ಟ್ ಮಾಡುವಂಥದ್ದು. ಈಗ ಇದೆಲ್ಲ ಕಡಿಮೆ ಆಗೋಗ್ಬಿಡ್ತದೆ. ಟೀಚರ್ಗೂ ಗುರುಗೂ ಇರೋ ವ್ಯತ್ಯಾಸ ಏನು?